ಆರಂಭದಲ್ಲಿ ಒಂದು ವಿಚಾರ ನಿಮ್ಮ ಗಮನಕ್ಕೆ. ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖಾಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಕೋರ್ಟ್ ಆಗಲಿ ಅಧಿಕೃತವಾಗಿ ಯಾವ ರಿಪೋರ್ಟನ್ನು ಸ್ವೀಕರಿಸಿಲ್ಲ, ಇವರು ಕೂಡ ಸಬ್ಮಿಟ್ ಮಾಡಿಲ್ಲ. ಅದು B ರಿಪೋರ್ಟೋ C ರಿಪೋರ್ಟೋ ಅನ್ನುವಂಥದ್ದು ಯಾರಿಗೂ ಕೂಡ ಖಾತ್ರಿ ಇಲ್ಲ. ಆದರೂ ಕೂಡ 2 ಮೇನ್ ಸ್ಟ್ರೀಮ್ ಮಾಧ್ಯಮದ ಸುದ್ದಿವಾಹಿನಿಗಳು B ರಿಪೋರ್ಟ್ ಮತ್ತು C ರಿಪೋರ್ಟ್ ಕೊಟ್ಟಿವೆ. ಇದು ಸುಳ್ಳು ಮಾಹಿತಿ. ಜೊತೆಯಲ್ಲಿ ಬಹುಮುಖ್ಯವಾದಂತಹ ಮತ್ತೊಂದು ವಿಚಾರ ಏನಂದರೆ, ತನಿಖೆ ಇವತ್ತು ನಿಲ್ಲಿಸ್ತಾರೆ, ಮುಗಿದೋಯಿತು. ತನಿಖೆ ನಡೀತಿದೆ, ತನಿಖೆ ಹಾದಿ ಬದಲಾಗತ್ತೆ. ಇದೆಲ್ಲದರ ಜೊತೆಯಲ್ಲಿ ಒಂದು ಗಂಭೀರವಾದಂತಹ ಪ್ರಕರಣ ಇದು. ಇಡೀ ದೇಶವನ್ನು ಅಕ್ಷರಶಃ ನಡುಗಿಸಿರುವಂತಹ ಪ್ರಕರಣ ಯಾವುದು? ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ಒಂದು ದೃಶ್ಯ ನೋಡ್ತಿದ್ದೀರಿ. ಒಂದು 22 ವರ್ಷದ ಹುಡುಗಿ, ಆಕೆಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ, ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥಳಾಗಿದ್ದಂತಹ ಹುಡುಗಿ. ಉತ್ತರ ಪ್ರದೇಶದ ಬಲರಾಂಪುರ್ ಅಲ್ಲಿಯ ಒಂದು ಕೊಠಾಲಿ ಅನ್ನುವಂತಹ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ಜಾಗ ಇದು. ಇದೇ ಸೋಮವಾರ 11ನೇ ತಾರೀಕು ತನ್ನ ಚಿಕ್ಕಪ್ಪನ ಮನೆಯಿಂದ ತನ್ನ ಮನೆಗೆ 1.5 ಕಿಲೋಮೀಟರ್ ಸ್ಪೇಸ್ ಇರುವಂತಹ ಆ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಹೇಗಾಗುತ್ತೆ ಅಂದರೆ, ಆಕೆಗೆ ಕಿರ್ಚ್ಕೊಂಡು ನನಗೆ ಸಹಾಯ ಮಾಡಿ ಅಂತ ಕೇಳುವಂತಹ ಸ್ಥಿತಿ ಇಲ್ಲ, ಅಥವಾ ನಾನು ಶಕ್ತಿ ಇದೆ ನನಗೆ ಹೊಡೆದು ತಪ್ಪಿಸ್ಕೋತೀನಿ ಅನ್ನುವಂತಹ ಚಾನ್ಸು ಇಲ್ಲ. ಅಬಲೆ. ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಆಕೆಗೆ ಪಾಪ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಜೊತೆಯಲ್ಲಿ ಸ್ವಲ್ಪ ಮಾನಸಿಕ ಅಸ್ವಸ್ಥಳು ಅನ್ನುವಂಥದ್ದನ್ನು ಬಹುಪಾಲು ಮಾಧ್ಯಮಗಳು ವರದಿ ಮಾಡಿವೆ. ನೋಡಿ ಏನಾಗುತ್ತೆ ಅಂದರೆ, ಬೈಕಲ್ಲಿ ಬರ್ತಾರೆ, ನೀವು ಆ ದೃಶ್ಯ ನೋಡ್ತೀರಿ, ಆ ಹೆಣ್ಮಗಳು ಓಡ್ತಾಳೆ. ಸರಿಸುಮಾರು ಹಿಂದಿಯ ಒಂದು 4-5 ವೆಬ್ಸೈಟ್ಗಳು ಸ್ಪಷ್ಟವಾಗಿ ದಾಖಲಿಸಿವೆ, ಅರ್ಧ ಪರ್ಲಾಂಗಷ್ಟು ದೂರ ಓಡ್ತಾಳೆ. ಆದರೂ ಬೈಕಲ್ಲಿ ಬಂದಂತಹ ಆ ದುಷ್ಟರು ಆಕೆಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಇಲ್ಲಿ ಕಾಣ್ತಿರುವಂಥದ್ದು ಕೇವಲ ಒಂದು ಕ್ಲಿಪ್. 16 ಸೆಕೆಂಡ್ಗಳ ಈ ದೃಶ್ಯ ಪೊಲೀಸರನ್ನು ಎಷ್ಟರ ಮಟ್ಟಿಗೆ ಅವರ ರಕ್ತ ಕುದಿಯೋ ಥರ ಮಾಡುತ್ತೆ ಅಂದರೆ, ಆ ದುಷ್ಟರ ಕೈಗೆ ಸಿಕ್ಕಂತಹ ಆ ಹೆಣ್ಣು ಮಗಳನ್ನು ಅವರು ಎಷ್ಟು ದೌರ್ಜನ್ಯಕ್ಕೊಳಪಡಿಸಿದ್ರು ಅಂದರೆ, ಆ ಹೆಣ್ಣು ಮಗಳನ್ನು ಇಲ್ಲಿನ ಕೊಟ್ಟಾಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ಸನಿಹ ಇದ್ದಂತಹ ಒಂದು ಪೊದೆಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಆ ಹೆಣ್ಣು ಮಗಳ ಪೋಷಕರು ಮತ್ತು ಅವರ ಅಣ್ಣ ಎಲ್ಲರೂ ಕೂಡ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ಯಾರೋ ಬಿದ್ದಿದ್ದಾರೆ. ತಕ್ಷಣ ಹೆಣ್ಣು ಮಗಳಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ತಾರೆ. 1 ದಿನ ಆಗುತ್ತೆ ಆ ಹೆಣ್ಣು ಮಗಳು ಎಚ್ಚೆತ್ತುಕೊಳ್ಳಲಿಕ್ಕೆ. ಅಷ್ಟರ ಮಟ್ಟಿಗಿನ ದೌರ್ಜನ್ಯಕ್ಕೆ ಆ ಹೆಣ್ಣು ಮಗಳು ಒಳಗಾಗಿರ್ತಾಳೆ. ನೋಡಿ, ನಾನು ಆರಂಭದಲ್ಲೇ ಹೇಳಿದ್ದೆ, ಆಕೆಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಸ್ವಲ್ಪ ಮಾನಸಿಕ ಅಸ್ವಸ್ಥರು. ಅಂತಹ ಹೆಣ್ಣು ಮಗಳನ್ನು ಹುರಿದು ಮುಕ್ಕಿದಂಥವರು ಇಬ್ಬರು. ಅವ್ರು ಹೇಗೆ ಸಿಕ್ಕಿದ್ರು ಅದು ಮುಖ್ಯ ವಿಚಾರ. ಅಂಕುರ್ ವರ್ಮಾ, ಹರ್ಷಿತ್ ಪಾಂಡೆ ಎನ್ನುವಂತಹ ಇಬ್ಬರನ್ನು ಪೊಲೀಸರು ರುಬ್ಬಿ ಕೆಡವಿದ್ದಾರೆ. ಅವ್ರನ್ನ ಎತ್ತಾಕೊಂಬರೋಕ್ಕಿಂತ ಮುಂಚೆನೇ ಕಾಲಿಗೆ ಗುಂಡು ಇಕ್ಕಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ ಮೇಲೆ ಆಪರೇಷನ್ ತ್ರಿನೇತ್ರ ಅಂತ ಮಾಡಿದ್ರು. ಸಾಕಷ್ಟು ಕಡೆ CCTVಗಳನ್ನು ಹಾಕಿದ್ರು. ಆ CCTVಗಳ ಕಾರಣಕ್ಕೆ ಕ್ರೈಮ್ ಸ್ವಲ್ಪ ಕಂಟ್ರೋಲ್ಗೆ ಬಂತು. ಅದಕ್ಕೂ ಮುಂಚೆ ಬೇರೆ ಥರವಾದಂತಹ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿತ್ತು ಅಂತ ಬಹುಪಾಲು ಜನ ಹೇಳ್ತಾನೆ ಇರ್ತಾರೆ. ಆದಾಗ್ಯೂ ಹೀಗೆ ಸಂಜೆ ಒಂದು 8-9 ಗಂಟೆಯ ಹೊತ್ತಿನಲ್ಲಿ ಈ ಪ್ರಕರಣ ಆಗಿರುವಂಥದ್ದು. ಸಾಕಷ್ಟು ಕಡೆ ಓಡಾಡ್ತಾರೆ, ಏನು ಸುಳಿವು ಸಿಗೋದಿಲ್ಲ. ಆದರೆ CCTVಗಳಲ್ಲಿ ಈ 16 ಸೆಕೆಂಡ್ಗಳ 2 ಕ್ಲಿಪ್ ಸಿಗುತ್ತೆ. ಒಂದು ಕಡೆ ಈಕೆ ಓಡ್ತಾ ಇರೋದು, ಮತ್ತೊಂದು ಕಡೆ ಈಕೆಯನ್ನು ಆ ದುಷ್ಟರು ತನ್ನ ಬೈಕಲ್ಲಿ ಕಿಡ್ನಾಪ್ ಮಾಡಿಕೊಂಡು ಎತ್ತಾಕೊಂಡು ಹೋಗುವಂತಹ ದೃಶ್ಯ, ಎರಡೂ ಕೂಡ ಸಿಕ್ಕಿರುವಂಥದ್ದು. ಅಲ್ಲಿ ಕೆಲವರು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ ಆಕೆ ಕಣ್ಣೀರು ಹಾಕ್ಕೊಂಡು ಓಡ್ತಿದ್ಲು, ಕಿರ್ಚೋಕ್ಕಾಗ್ತಿಲ್ಲ, ಯಾಕಂದರೆ ಮಾತು ಬರಲ್ಲ, ಸಹಾಯ ಬೇಡಲಿಕ್ಕೂ ಆಗಲ್ಲ, ಏನಾಗ್ತಿದೆ ಅನ್ನೋದು ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ, ಗಬಕ್ಕನೆ ಬಂದು ಎತ್ತಾಕೊಂಡು ಹೊರಟು ಹೋದರು. ಆ ಎಲ್ಲರ ಸಾಕ್ಷಿಗಳನ್ನು ಇದೀಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ, ನೋ ಡೌಟ್. ಆದರೆ ಅದಕ್ಕೂ ಮುಂಚೆನೇ
ಎನ್ಕೌಂಟರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇಂತಹ ನೀಚರನ್ನು ಎನ್ಕೌಂಟರ್ ಮಾಡುವಂತಹ ಪ್ರಕ್ರಿಯೆ ಯಾರು ಮಾಡ್ತಾರೆ? ಕೆಲವು ಸರ್ಕಾರಗಳಲ್ಲಿ, ಅದು ಬುಲ್ಡೋಜರ್ ಬಾಬಾ ಸರ್ಕಾರನೇ ಇರಬಹುದು. ಇಂತಹ ನೀಚರನ್ನು, ಯಾಕಂದರೆ ನೋಡಿ, ಆಕೆಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಮಾನಸಿಕ ಅಸ್ವಸ್ಥಳು, ಆದರೂ ಆಕೆಯನ್ನು ಹುರಿದು ಮುಕ್ಕಿದ್ರು ಈ ನೀಚರು. ಅಂದರೆ ಯಾರು? ಪಾಂಡೆ, ವರ್ಮಾ ಅನ್ನುವಂಥವ್ರು. ನಾಚಿಕೆ ಆಗಬೇಕು. ಅವರನ್ನು ಶೂಟ್ ಮಾಡಬೇಕು ಅನ್ನುವಂಥದ್ದು ಬೇಗ ಹೇಳಿಬಿಡ್ಬೋದು, ಆದರೆ ಕಾನೂನಿನ ಪರಿಧಿಯಲ್ಲಿ ಹೇಳೋದು ತಪ್ಪು. ಆದರೆ ಆಕ್ರೋಶದ ಭರದಲ್ಲಿ ಎಮೋಷ್ನಲ್ ಆಗಿ ನಾವು ಹೇಳಬಹುದು, ಆದರೆ ನೇರವಾಗಿ ಅವರನ್ನು ಜಡ್ಜ್ ಮುಂದೆ ನಿಲ್ಲಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂಥದ್ದು ಇನ್ನೂ ಉತ್ತಮವಾದಂತಹ ಕೆಲಸ. ಆದರೆ ಬುಲ್ಡೋಜರ್ ಬಾಬಾ ಸರ್ಕಾರದಲ್ಲಿ ಯಾವುದಾಗುತ್ತೆ ಅನ್ನೋದು ಬಹುಮುಖ್ಯ. ಶೂಟ್ ಮಾಡಿ ಬಿಸಾಕಬಹುದು, ಎನ್ಕೌಂಟರ್ ಮಾಡಿ ಬಿಸಾಕಬಹುದು, ಅಥವಾ ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆಗೆ ಒಳಪಡಿಸಬಹುದು. ಈ 16 ಸೆಕೆಂಡ್ಗಳ ವಿಡಿಯೋ ಟ್ವಿಟ್ಟರ್ನಲ್ಲಿ ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಿದೆ ಅಂದರೆ ಅದು ನೋಡಿದ್ರೇ ಸಂಕಟ ಆಗ್ಬಿಡುತ್ತೆ. ಆ ಹೆಣ್ಮಗಳು ಅರ್ಧ ಪರ್ಲಾಂಗ್ ಓಡ್ತಾಳೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಮತ್ತು ಕತ್ಲಾಗಿದೆ. ಹೇಳಿ ಕೇಳಿ 22 ವರ್ಷದ ಹೆಣ್ಣುಮಗಳು, ಆಕೆಗೆ ಮಾತು ಬರೋಕೆ ಎಷ್ಟರ ಮಟ್ಟಿಗಿನ ಭಯದ ಮಧ್ಯೆ ಆ ಹೆಣ್ಣುಮಗಳು ಕತ್ಲಲ್ಲಿ ಓಡಾಡ್ತಿರಬಹುದು ಅಥವಾ ಓಡಿ ಬರ್ತಿರಬಹುದು. ಅಂತಹ ಸ್ಥಿತಿಯಲ್ಲಿ ಇವರು ಎತ್ಕೊಂಡು ಹೋದಾಗ ಆಕೆ ರಿಪೋರ್ಟ್ಗಳಿನ್ನೂ ಬಂದಿಲ್ಲ, ಆದರೆ ಆಕೆ ಒಂದು ದಿನದ ಕಾಲ ಒದ್ದಾಡ್ಬಿಟ್ಲು ಆಕೆ ಎಚ್ಚೆತ್ಕೊಳ್ಳಿಕ್ಕೆ ಅನ್ನೋದಿದೆಯಲ್ಲ. ಇಂತಹ ದುಷ್ಟ ದುರುಳರು ಈ ಸಮಾಜದಲ್ಲಿ ಎಲ್ಲೇ ಇರಬಹುದು. ಎಷ್ಟು ಜನ ಇರ್ತಾರೋ ಅಷ್ಟು ಜನರನ್ನು ಹುಡುಕಿ 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 ಹೊಡಿಬೇಕಾಗತ್ತೆ. ಇಂಥವರಿಂದಾಗಿಯೇ ಈ ತಾಯಿ ಅನ್ನುವಂತಹ, ಹೆಣ್ಣು ಅನ್ನುವಂತಹ ದೈವಕ್ಕೆ ಪದೇ ಪದೇ ಅಪಚಾರ ಆಗ್ತಾನೇ ಇರುತ್ತೆ. ಇದು ಒಂದು ಕಡೆ. ಆದರೆ ಇಲ್ಲೇನು ನ್ಯಾಯ ಸಿಗಬೇಕಿದೆ, ಆ ನ್ಯಾಯ ಸಿಕ್ಕೇ ಸಿಗತ್ತೆ. ಒಂದು ವೇಳೆ ಈ ನೆಲದ ಕಾನೂನಿನ ಅಡಿಯಲ್ಲಿ ಸಿಗದೆ ಹೋದರೂ ಅಲ್ಲಿ ದೈವ ಅನ್ನುವಂಥದ್ದು ಇರ್ತಾನಲ್ಲ, ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ.